ನಮಸ್ಕಾರ. ಪ್ರಸ್ತುತ ಕರ್ನಾಟಕದ ರಾಜ್ಯದಲ್ಲಿ ಹತ್ತಿ ಬೆಳೆ ಬೆಳೆಯುವ ರೈತರ ಬಾಯಲ್ಲಿ ಒಂದೇ ಮಾತು ಕೇಳಿಸ್ತಿದೆ, ಅದೇ ರೇವಂತ್ ಆರ್. ಪ್ರವರ್ಧನ್ ಸೀಡ್ಸ್ ಅವರ ರೇವಂತ್ ಆರ್ ಬೀಜಗಳನ್ನ ರೈತರು ಏಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ? ನಮ್ಮ ವರದಿಗಾರ ಶ್ಯಾಮ್ ಹತ್ತಿ ಹೊಲದ ಬಳಿ ಹೋಗ್ತಾರೆ. ಈ ಅದ್ಭುತ ಹತ್ತಿ ಬೆಳೆಯ ಹಿಂದಿನ ನಿಜವಾದ ರಹಸ್ಯವೇನು? ಇಲ್ಲಿನ ರೈತರನ್ನ ಕೇಳಿ ತಿಳಿದುಕೊಳ್ಳೋಣ. ಇದು ಯಾವ ತಳಿ ಮತ್ತು ಈ ಸಸ್ಯವು ಹೇಗೆ ಬಲವಾಗಿ ಬೆಳೀತು? ಇದು ನಮ್ಮ ಪ್ರವರ್ಧನ್ ಸೀಡ್ಸ್ ನ ರೇವಂತ್ ಆರ್ ಬೀಜದಿಂದ ಬಂದಿದೆ. ಈ ಸಸ್ಯವು ತುಂಬಾ ಬಲವಾಗಿದೆ. ಇದು HDPS ವಿಧಾನದ ಅಡಿಯಲ್ಲಿ ಕೃಷಿ ಮಾಡಲು ವಿಶೇಷವಾಗಿ ಸೂಕ್ತವಾದ ತಳಿಯಾಗಿದೆ. ಹಾಗಾದ್ರೆ ರಸ ಹೀರ್ಕೊಳ್ಳುವ ಕೀಟಗಳ ಸಮಸ್ಯೆ ಹೇಗಿದೆ? ಈ ರೇವಂತ್ ಆರ್ ತಳಿಯಲ್ಲಿ ಅದೊಂದು ದೊಡ್ಡ ಲಾಭ ಸರ್. ಇದರಲ್ಲಿ ಎಲೆಗಳು ಕಡಿಮೆ, ಕಾಯಿಗಳು ಹೆಚ್ಚು. ನಮಗೆ ಕೀಟನಾಶಕ ವೆಚ್ಚ ತುಂಬಾ ಕಡಿಮೆ ಆಗಿದೆ, ಆದ್ರೆ ಇಳುವರಿ ಅದ್ಭುತವಾಗಿದೆ. ಅಕ್ಕ, ಹತ್ತಿ ಬಿಡಿಸ್ಲಾಗಿದೆ. ಬನ್ನಿ ಸರ್, ಈ ರೇವಂತ್ ಆರ್ ಹತ್ತಿಯಲ್ಲಿ ಕಾಯಿಗಳು ತುಂಬಾ ದೊಡ್ಡದಾಗಿರ್ತವೆ. ಒಮ್ಮೆ ಬಿಡಿಸಿದ್ರೆ ಕೈ ತುಂಬಾ ಹತ್ತಿ ಬರ್ತದೆ. ಬಿಡಿಸೋದು ಕೂಡ ತುಂಬಾ ಸುಲಭವಾಗಿದೆ. ಒಮ್ಮೆ ಬಿಡಿಸಿದ್ರೆ ಕೈ ತುಂಬಾ ಹತ್ತಿ ಬರ್ತದೆ. ಬೀಜದ ಅಂಗಡಿಯ ಬಳಿ ಕಿರಣ್ ಅವರನ್ನ ಕೇಳಿ ತಿಳಿದುಕೊಳ್ಳೋಣ. ಶ್ಯಾಮ್, ಇಲ್ಲಿಯೂ ರೈತರು ಬೀಜ ಅಂಗಡಿಗಳಲ್ಲಿ ರೇವಂತ್ ಬೀಜಗಳಿಗಾಗಿ ಸಾಲಿನಲ್ಲಿ ನಿಂತಿದ್ದಾರೆ. ರೇವಂತ್ ಆರ್ ನಿಂದ ನಿಮ್ಗೆ ಏನ್ ಪ್ರಯೋಜನ? ರೇವಂತ್ ಆರ್ ನಿಂದ ನಮಗೆ ಪ್ರಯೋಜನವೆಂದ್ರೆ ಬೆಳೆ ಋತು ಕಡಿಮೆ ಆಗಿದೆ. ಆದ್ರಿಂದ ನಾವು ಗುಲಾಬಿ ಕೀಟವನ್ನ ತಪ್ಪಿಸಬಹುದು. ಇದಲ್ಲದೆ ನಾವು ಎರಡನೇ ಬೆಳೆಯನ್ನು ಸಹ ಬೆಳಿಬಹುದು. ನೋಡಿದೀರಾ? ರೇವಂತ್ ಆರ್ PRCH 754 BG2 ಹೆಚ್ಚಿನ ಉತ್ಪಾದನೆ ನೀಡುವ ಬೀಜ. ರೇವಂತ್ ಆರ್ ಬಿತ್ತನೆ ಮಾಡಿ ಉತ್ಪಾದನೆ ಹೆಚ್ಚಿಸಿಕೊಳ್ಳಿ. ಮಾರ್ಕೆಟ್ನಲ್ಲಿ ಅತ್ಯಧಿಕ ಜನಪ್ರಿಯತೆ ಪಡೆದ ಹತ್ತಿ ಬೀಜ ರೇವಂತ್ ಆರ್.